ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳಿ ಲೈಫ್ ಕನ್ನಡ. ನಾನು ಬಂದು ಇದು ಹಿಂದಿನ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಅರ್ಧಕ್ಕೆ ನಿಲ್ಲಿಸಿದ್ದಲ್ಲ. ಪಾಪಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಪಾತ್ರೆ ಸ್ವಲ್ಪ ಎಲ್ಲ ತೊಳೆದು ಹಾಕ್ಬಿಟ್ಟು, ಇಲ್ಲಾಂದರೆ ಚಿಂಟೆ ಇದ್ದಾಳೆ, ತೊಳಿತಾಳೆ. ಇವತ್ತು ರಜೆ ಇದ್ದಾಳೆ, ಇವನು ಸ್ಕೂಲು. ಸ್ವಲ್ಪ ಊರಲ್ಲಿ ಕೆಲಸ ಇದೆ, ನಮ್ಮ ದೊಡ್ಡಪ್ಪದ್ದು ಗೃಹ ಪ್ರವೇಶ ಇದೆ, ಹೋಗಿ ಬರಬೇಕು. ಕರೆದೋಗಿದ್ರು ಅವರು ನಿನ್ನೆ ಬಂದು, ಅದಕ್ಕೆ ಹೋಗಿ ಬಂದುಬಿಟ್ಟು ಮಧ್ಯಾಹ್ನದ ಪೂಜೆ ಮಧ್ಯಾಹ್ನ 12:50ರಿಂದ 3:08ವರೆಗೆ ಐತೆ ಮಧ್ಯಾಹ್ನದ ಪೂಜೆ. ಅವಾಗ ಬಂದು ಹಾಲಿನ ಅಭಿಷೇಕ ಮಾಡಿ ಮತ್ತೆ ಸಂಜೆ ಪೂಜೆ ಮಾಡ್ಕೊತೀನಿ ನಾನು. ಕುಂಕುಮಾರ್ಚನೆ, ಹೂವಿನಾರ್ಚನೆ ಎಲ್ಲ ನೋಡ್ತಾ ಇರ್ಬೋದು. ಎಷ್ಟು ಕೆಲಸ ಅಂದರೆ ಹಬ್ಬದ ಕೆಲಸ, ಭಾಳ ಕೆಲಸ. ಅದರಲ್ಲೂ ಮಕ್ಕಳನ್ನ ಇಟ್ಕೊಂಡು ಮಾಡೋದಂದರೆ ತುಂಬ ಕೆಲಸ. ನಾನು ಬಂದುಬಿಟ್ಟು ಹೋಗಿ ಬಂದೆ ಗೃಹ ಪ್ರವೇಶಕ್ಕೆ. ಈಗ ಬಂದು ಮಧ್ಯಾಹ್ನ 2 ಗಂಟೆಯಿಂದ ನಾನು ಪೂಜೆ ಶುರು ಮಾಡಿದ್ದೀನಿ. 12:50ಕ್ಕೆ ಸ್ಟಾರ್ಟ್ ಆಗಿತ್ತು. 12:50ರಿಂದ ಮತ್ತು 3:08ವರೆಗೂ ಐತಲ್ಲ, ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು ನೋಡಿ. ಅಭಿಷೇಕ ಮಾಡಿರೋ ಹಾಲಿನಿಂದನೇ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಪಂಚಾಮೃತ ಮಾಡಿದ್ದೀನಿ. ಹಾಲು, ಸ್ವಲ್ಪ ತುಪ್ಪ, ಸ್ವಲ್ಪ ಮೊಸರು ಎಲ್ಲ ಹಾಕ್ಬಿಟ್ಟು ಪಂಚಾಮೃತ ಮಾಡ್ಕೊಂಡಿದ್ದೀನಿ ನಾನು. ನನ್ನ ಪಂಚಾಮೃತ ಅಂದರೆ ಭಾಳ ಇಷ್ಟ. ಮತ್ತು ಒಂದೆರಡು ಗೋಡಂಬಿ ಮತ್ತು ದ್ರಾಕ್ಷಿ, ಬಾದಾಮಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಈ ವರ್ಷ ಹೊಸ ತಾಳಿ ತಂದಿದ್ದೆ, ಆದ್ರೂ ವರ್ಷ ಕಟ್ಟಿದಂಗೆ ಅರಿಶಿನ ಕೊಂಬು ಕಟ್ಟಿದ್ದೀನಿ. ಇದು ಬಂದು ಸಜ್ಜಿಗೆ ಮಾಡ್ತಾಯಿದ್ದೀನಿ ನಾನು. ಇವಾಗ ವೀಡಿಯೋ ಮಾಡ್ಕೊಳೋದು ಮರ್ತ್ಬಿಟ್ಟೆ. ಸಜ್ಜಿಗೆ ಮಾಡೋದು ಏನೂ ಇಲ್ಲ, ಹಾಲು ಕಾಸ್ಕೊಂಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ರವೆ ಹುರ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ರವೆ ಹುರಿತೀನಿ. ಒಂದು ಬೌಲು ರವೆ ತೊಗೊಂಡ್ರೆ ಅದಕ್ಕೆ 2 ಬೌಲ್ ಆಗೋಷ್ಟು ಹಾಲು ಮತ್ತು ನೀರು ಕಾಯಿಸಿಟ್ಕೊಳ್ಬೇಕು ಚೆನ್ನಾಗಿ. ಆ ಹುರಿದಿರೋ ರವೆ ಜೊತೆಗೆ ಸೇರಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿದರೆ ಮುಗೀತು. ನಾನು ವೀಡಿಯೋ ಮಾಡ್ಕೊಂಡಲ್ಲ, ಸಾರಿ. ಇನ್ನೊಂದು ಟೈಮ್ ನಾನು ತಪ್ಪದೆ ತೋರಿಸ್ತೀನಿ. ಇನ್ಮೇಲೆ ಇನ್ನೇನು ಹಬ್ಬಗಳಿಗೆ ಏನು ಕೊರತೆ ಇಲ್ಲ, ಮಾಡಿ ತೋರಿಸ್ತೀನಿ ಇನ್ನೊಂದು ಟೈಮು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಸ್ವಲ್ಪ ತುಪ್ಪದ ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದು ಸಜ್ಜಿಗೆ ಎಲ್ಲ ಆರಿದ ಮೇಲೆ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿಲ್ಲ ಇನ್ನು ನಾನು. ಇದು ಬರೀ ಹಾಲು ಮತ್ತು ನೀರು ಹಾಕ್ಬಿಟ್ಟು ಕುದಿಸಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸು ಮತ್ತು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಸ್ವಲ್ಪ ನೀರು ಬಿಟ್ಕೊಳೋ ಥರ ಆಗುತ್ತೆ, ಆರಿದರೆ ಸರಿ ಹೋಗುತ್ತೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆ ಇಷ್ಟ ಆಗೋಲ್ಲ ದೇವ್ರ ಪ್ರಸಾದದಲ್ಲಿ ಈ ಪ್ರಸಾದ ಅಂದರೆ ಎಂಥವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಅಕ್ಷತೆ ಯಾವ ಥರ ಮಾಡ್ಕೊಳ್ಬೇಕು ಅಂತಂದರೆ, ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅಕ್ಷತೆ ಮಾಡ್ಕೊಳ್ಬೇಕು. ನಾನು ಅದು ಮರ್ತಿದ್ದೆ, ಮುಂಚೆನೇ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು. ಮತ್ತು ಇನ್ನೇನು ಮರ್ತಾಯಿದೆ, ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಹಬ್ಬದ ಬಗ್ಗೆ. ಇದಂತೂ ತುಂಬ ಚೆನ್ನಾಗಾಯಿತು ಸಜ್ಜಿಗೆ. ಇವಾಗ ಆರಿದರೆ ಆಯಿತು. ಇದು ಸಂಜೆ ನೈವೇದ್ಯಕ್ಕೆ ಇದು ಸಜ್ಜಿಗೆ. ಆಮೇಲೆ ಇದಾದಮೇಲೆ ನೈವೇದ್ಯ ಇಟ್ಬಿಟ್ಟು ಕುಂಕುಮಾರ್ಚನೆ ಮಾಡ್ಕೊತೀನಿ ನಾನು. ಮತ್ತು ಕುಂಕುಮಾರ್ಚನೆ ಮಾಡಿದ್ಮೇಲೆ ಮುತ್ತೈದೆಯರನ್ನೆಲ್ಲ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಸ್ವಲ್ಪ ಇದು ಸ್ವೀಟ್ಸ್ ಕೊಟ್ಟು ಕಳಿಸ್ತೀನಿ. ನಾನು ನಮ್ಮ ಮನೇಲಿ ಏನು ಯಾರಿಗೂ ಊಟ ಅಡುಗೆ ಏನು ಮಾಡಲ್ಲ. ಇನ್ನೂ ಸ್ವಲ್ಪ ದಿನ ಹೋಗಬೇಕು. ಮಕ್ಕಳನ್ನ ಹಿಡ್ಕೊಂಡು ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಪಾಪು ಸ್ವಲ್ಪ ದೊಡ್ಡವನಾದಮೇಲೆ ಹೋಳ್ಗೆ ಊಟ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹೋಳ್ಗೆ ಊಟ ಮಾಡಬೇಕನ್ನೋದು ನನ್ನದೊಂದು ದೊಡ್ಡ ಕನಸು. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ, ನೋಡೋದು. ನೀವು ಯಾರಾದರೂ ಕುಂಕುಮ ಅರ್ಚನೆ ಮಾಡಿರೋ ಕುಂಕುಮ ಬಂದಿರೋ ಮುತ್ತೈದೆಯರಿಗೆ ಕೊಡ್ತೀರಾ ಅಂತಂದರೆ ಕೊಡಬೇಡಿ. ಆ ಕುಂಕುಮನ ಯಾರಿಗೂ ಕೊಡಬಾರ್ದು, ನೀವೇ ಆ ಕುಂಕುಮನ ಧರಿಸ್ಬೇಕು. ಹಾಗಾಗಿ ಯಾರಿಗೂ ಕೊಡಬೇಡಿ ಕುಂಕುಮ ಮಾತ್ರ. ಇದು ನೀವು ನೋಡ್ತಾ ಇರ್ಬೋದು, ಈ ಕಡೆ ನೋಡಿ. ಸಾಂಬ್ರಾಣಿ ಹೊಗೆ ಹಾಕಿದ್ದೀನಿ ನಾನು. ಸಂಜೆ ಪೂಜೆ ಮಾಡಿದ್ಮೇಲೆ ಕುಂಕುಮಾರ್ಚನೆ ಎಲ್ಲ ಮುಗಿದ್ಮೇಲೆ ನಾನು ಕುಂಕುಮಾರ್ಚನೆ ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನಿಮಗೆ. ಈಗ ಆ ವಿಡಿಯೋನೂ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಮಿಸ್ ಆಗಿದೆ. ಅದು ಫಸ್ಟ್ ಹಾಕಬೇಕಾಗಿತ್ತು. ಇದು ಸಾಂಬ್ರಾಣಿ ಹಾಕೋದು ಫಸ್ಟ್ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ದುಡ್ಡು ನಾನು ಲಕ್ಷ್ಮಿ ಮುಂದೆ ಇಡಬೇಕಂದ್ರೆ ಫಸ್ಟ್ನೇ ಪೂಜೆ ಬೆಳಗ್ಗೆ ಮಾಡಬೇಕಾದ್ರೆ ಇಡಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ಎಲೆ ಅಡಿಕೆ ಮತ್ತು ತಾಂಬೂಲ ಕೊಡಬೇಕಾದ್ರೆ ಎಲೆ ಮೂಗು ನಿಮ್ಮ ಕಡೆ ಇರಬೇಕು, ತುದಿ
ನಾವು ಯಾರಿಗೆ ಕೊಡ್ತೀವೋ ಆ ಕಡೆ ಇರಬೇಕು, ಆ ಥರ ಕೊಡಬೇಕು. ಇದು ಬಂದು ಸಂಜೆ ಪೂಜೆ ಮುಗೀತು. ಇವಾಗ ನಾನು ಕಳಸ ವಿಸರ್ಜನೆ ಮಾಡಬೇಕು. ಕಳಸ ವಿಸರ್ಜನೆ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಸರಿಸಿದ್ರೆ ಮುಗೀತು. ಕಳಸ ವಿಸರ್ಜನೆ ಆದಂಗೆ ಮತ್ತು ತಪ್ಪದೇನೆ ಕೆಂಪಾರತಿ ಮಾಡ್ಕೊಬೇಕು. ಇದೆಲ್ಲ ಮುಗಿದು ಲಾಸ್ಟಲ್ಲಿ ಕೆಂಪಾರತಿ ಮಾಡ್ಕೊಂಡ್ಬಿಟ್ಟು ಸಂಜೆ ಆಗಿರೋದ್ರಿಂದ ಕೆಂಪಾರತಿನ ಆಚೆ ಚೆಲ್ಲಂಗಿಲ್ಲ. ಕೆಂಪಾರತಿ ಮಾಡಿಬಿಟ್ಟು ಅಲ್ಲೇ ಒಂದು ಸೈಡಿಗೆ ಇಟ್ಕೊಳ್ಳಿ. ಆ ನಂತರ ಬೆಳಗ್ಗೆ ಎದ್ದುಬಿಟ್ಟು ಅದೊಂದು ಹಸ್ರು ಗಿಡಕ್ಕೆ ಚೆಲ್ಲಿ ನೋಡ್ತಾ ಇರ್ಬೋದು. ನಾನೀಗ ಅಷ್ಟೋತ್ತರಗಳನ್ನ ಓದ್ತಾ ಕುಂಕುಮಾರ್ಚನೆ ಆಗಿರ್ಬೋದು ಮತ್ತು ಹೂವಿನ ಅರ್ಚನೆ ಆದರೂ ಮಾಡ್ತೀನಿ. ಈಗ ಮಾಡ್ತಾಯಿದ್ದೀನಿ. ಇಷ್ಟ ಆಗಿರುತ್ತೆ ಈ ಪೂಜೆ. ಮತ್ತು ಯಾವುದೇ ಕಾರಣಕ್ಕೂ ನೀವು ಯಾರಾದರೂ ವ್ರತ ಮಾಡೋರು ಮಂಚದ ಮೇಲಾಗಲಿ ಮಲಗ್ತೀರ ಅಂದರೆ ಮಲಗಕ್ಕೆ ಹೋಗಬೇಡಿ. ಒಂದು ಚಾಪೆ ಹಾಸ್ಕೊಂಡೆ ಮಲಗಬೇಕು, ಮಂಚದ ಮೇಲೆ ಮಲಗಬಾರ್ದು. ಯಾರ್ಯಾರೆಲ್ಲ ಪೂಜೆ ಮಾಡಿದ್ದೀರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಮತ್ತು ಯಾರ್ಯಾರೆಲ್ಲ ಮುತ್ತೈದೆಯರಿಗೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ ನಾನು ಈ ವರ್ಷದಲ್ಲಿ. ದೇವರು ನಿಮಗೆ ಆರೋಗ್ಯ ಆಯುಷ್ಯ ಆಸ್ತಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಪ್ಲೀಸ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ನೋಡ್ತಾ ಇರ್ಬೋದು. ಈಗ ನೋಡಿರಿ, ಅಷ್ಟೋತ್ತರಗಳನ್ನು ಹೇಳ್ಕೊತ ಇದೇ ರೀತಿ ಕುಂಕುಮಾರ್ಚನೆ ಮಾಡೋದು. ಯಾರ್ಯಾರಿಗೆಲ್ಲ ಈ ಥರ ನಾನು ಕುಂಕುಮಾರ್ಚನೆ ಮಾಡಿದ್ದು ಮತ್ತು ಹಾಲಿನ ಅಭಿಷೇಕ ಮಾಡಿದ್ದು ಎಲ್ಲ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ವರ್ಷಕ್ಕೊಂದು ಹಬ್ಬ ಅಲ್ವಾ, ಮಾಡಿಕೊಂಡ್ರೆ ಏನು ತಪ್ಪಿಲ್ಲ. ನಾವು ಬಿಡು ಅಸಡ್ಡೆ ಮಾಡಬಾರ್ದು. ಅಮ್ಮನ ಕೂರಿಸಿ ಏನೋ ಒಂದು ಎಲ್ಲರೂ ಮಾಡ್ತಾರೆ ನಾವು ಮಾಡೋಣ ಅನ್ನೋ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಭಕ್ತಿಯಿಂದ ಪೂಜಿಸ್ರಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋಗೆ.